ಹಸೂಡಿ ಗ್ರಾಮದ ಜನರ ಗೋಳಿನ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸರ್ವೆ ಆಗಿದೆ, ಜಿಪಿಎಸ್ ಕೂಡ ಆಗಿದೆ, ಆದ್ರೆ ಹಕ್ಕುಪತ್ರ ಮಾತ್ರ ಸಿಕ್ಕಿಲ್ಲ. ಇದು ನೀರಿಗೆ ಹೋಬಳಿ ಬಳಿಯ ಹಸೂಡಿ ಗ್ರಾಮದ ಜನರ ಗೋಳು. ಆ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಈ ದಿನ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು. ಬಗರ್ ಹುಕುಂ ಕಮಿಟಿಯಲ್ಲಿ 150 ಜನರಿಗೆ ಮಂಜೂರಾತಿಯಾಗಿದೆ, ಆದರೂ ಹಕ್ಕುಪತ್ರ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಸರ್ಕಾರಿ ಕಚೇರಿಗೆ ಅಲೆದು ಸಣ್ಣ ರೈತರು ಸುಸ್ತಾಗಿ ಹೋಗಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಕಡತವಿದೆ, ಆದ್ರೂ ಸಹ ಶಿವಮೊಗ್ಗ ತಹಶೀಲ್ದಾರ್ ಹಕ್ಕುಪತ್ರ ವಿತರಣೆ ಮಾಡಿಲ್ಲ. ಆದಷ್ಟು ಬೇಗನೆ ನಮಗೆ ಹಕ್ಕುಪತ್ರದ ವಿತರಣೆಯನ್ನ ಮಾಡಬೇಕೆಂದು ಜನರು ಒತ್ತಾಯಿಸಿದ್ರು. ಈಗ ನಮ್ಮಲ್ಲಿ ಏನ್ ಮಾಡ್ಯಾರೆ, ಅದ್ರ ಜೊತೆಗೆ ಇಲ್ಲೆಲ್ಲ ಬಡವರೆ 10 ಗುಂಟೆ 20 ಗುಂಟೆ ಜಾಗದವರು ಆಲ್ರೆಡಿ ಈಗ ಎಲೆಕ್ಷನ್ ಮುಂಚೆ ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ನಮ್ಮ ಗ್ರಾಮಾಂತರ ಭಾಗದಲ್ಲಿ 50-53 ಅರ್ಜಿ ಹಾಕಿ ಸಾಕಷ್ಟು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ರೈತರುಗಳು. ಅವರಿಗೆ ಇನ್ನೂವರೆಗೂ ಖಾತೆ ಆಗಿಲ್ಲ. ಹಿಂದೆ 2024 16-17ರಲ್ಲಿ ಖಾತೆ ಆಗಿತ್ತು. ಒಂದು 150 ಜನ ಖಾತೆ ಆಗಿದೆ. ಅದರಲ್ಲಿ ಅತಿ ಬಡವರಾಗಿ ಒಂದು 10 ಗುಂಟೆ 20 ಗುಂಟೆ ಒಂದು 30 ಗುಂಟೆ ಒಳಗೆ ಇವರೆಲ್ಲ ನಮ್ಮ ಬಡವರು ಇದ್ದಾರೆ. ಅವರಿಗೆಲ್ಲ ಕಡೆಗಣಿಸ್ತಾ ಖಾತೆ ಆಗದೆ ಇನ್ನೂರಿಗೂ ಪೆಂಡಿಂಗಲ್ಲಿದ್ದಾರೆ. ಅವರು ಎಲ್ಲರಿಗೂ ಸರ್ಕಾರದಿಂದ ವತಿಯಿಂದ ತಕ್ಷಣ ಅವರಿಗೆ ಜಾರಿ ಮಾಡಿ ಖಾತೆ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ DC ಅವರಿಗೆ ಮನೆ ಕೊಡೋಕೆ ಬಂದಿದ್ದೀವಿ. ಸರ್ಕಾರಕ್ಕೂ ಒಂದು ಲೆಟರ್ ಕೊಟ್ಟಿದ್ದೀವಿ. ವಿಷಯ ಏನಪ್ಪ ಅಂದರೆ, ಹಿಂದಿನ ಸರ್ಕಾರ ಇದ್ದಾಗ ಸಾಕಷ್ಟು ಕೆಲವರಿಗೆ ಖಾತೆ ಆಗಿದೆ, ಕೆಲವ್ರಿಗೆ ಖಾತೆ ಆಗಿಲ್ಲ. ಅದ್ರ ಜೊತೆಗೆ ಏನು ಮಾಡ್ಯಾರ ಅಂದರೆ, ಇಲ್ಲಿ ಇರೋ ನಮ್ಮ ಎಲ್ಲ ರೈತರಿಗೂ RAVA ರಿಪೋರ್ಟ್ಗಳು, ಸ್ಕೆಚ್ ಕಾಪಿ ಪ್ರತಿಯೊಂದು ಮುಗಿಸಿ ಆ ಮೀಟಿಂಗಲ್ಲಿ ಕೂತ್ಕೊಂಡು ಬಗರುಂ ಕಮಿಟಿಯಲ್ಲಿ ಆ ಮೀಟಿಂಗಲ್ಲಿ ಕೂತಾಗ ಏನಾಯ್ತು ಅಂದರೆ, ಅಷ್ಟೊತ್ತಿಗೆ ಕೋಡ್ ಆಫ್ ಕಂಡಕ್ಟ್ ಆಯಿತು, ಸರ್ಕಾರ ಚೇಂಜ್ ಆಯಿತು. ಅಷ್ಟು ಸರ್ಕಾರ ಚೇಂಜ್ ಆದಮೇಲೆ ಕೊಡ್ತೀವಿ ಅಂದರು. 2 ವರ್ಷ ಆಯಿತು, ಇನ್ನೂವರೆಗೂ ನಮ್ಮಲ್ಲಿ ಬಗರುಂ ಕಮಿಟಿ ಆಗಿಲ್ಲ. ಮೊನ್ನೆ ಕಮಿಟಿ ಆಗಿದೆ. ಆ ಕಮಿಟಿಯಲ್ಲಿ ಹೊಸ ರೂಲ್ಸ್ ಏನು ಮಾಡ್ಯಾರ ಅಂದರೆ, ಈಗೆಲ್ಲ ಆನ್ಲೈನ್ ಅರ್ಜಿ ಹಾಕ್ಬೇಕು, ನೀವೆಲ್ಲ ಆನ್ಲೈನ್ ಅರ್ಜಿ ಹಾಕ್ರಿ ಅಂತಾರೆ. ಯಾಕಂದರೆ ಇಷ್ಟು ವರ್ಷ ನಾವು ಮಾಡಿದ್ದು ಎಲ್ಲ ನಿಮ್ಮ ಕಮಿಟಿಲಿ ಹೋಗಿ ಕೂತಿ ಖಾತೆ ಬರೋ ಟೈಮಲ್ಲಿ ಈಗ ಆನ್ಲೈನ್ ಅರ್ಜಿ ಹಾಕಕ್ಕೆ ಹೋದರೆ ನಮ್ಮ ರೈತರಿಗೆ ಭಾರಿ ಸಮಸ್ಯೆ ಆಗುತ್ತೆ. ಯಾಕಂದರೆ ಸಾಕಷ್ಟು ಖರ್ಚುಗಳಾಗ್ತವೆ. ಎಲ್ಲ ಬಡವರು 5 ಗುಂಟೆ 10 ಜನ ಜಾಗ ಇರೋದ್ರಿಂದ ಇವ್ರಿಗೆ ಲಕ್ಷಗಟ್ಟಲೆ ಖರ್ಚು ಮಾಡೋಕ್ಕಾಗಲ್ಲ ಸ್ವಾಮಿ. ಹಾಗಾಗಿ ಈಗ ಏನು ನಿಮ್ಮ ಮೀಟಿಂಗ್ ಬಂದು ಕೂತಿದೆಯೋ ಆ ಮೀಟಿಂಗಲ್ಲಿ ನಮ್ಮ ಬಗರುಂ ಕಮಿಟಿ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ನೀವೆಲ್ಲರೂ ಅವರಿಗೆ ಕೈ ಮುಗಿದು ಕೇಳ್ತೀವಿ. ಅವರೆಲ್ಲರಿಗೂ ಖಾತೆ ಮಾಡಿಕೊಡ್ಬೇಕಾಗಿ ತಮ್ಮ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತೀನಿ. ಅದ್ರ ಜೊತೆಗೆ 53 ನಮ್ಮ ಗ್ರಾಮಾಂತರ ಭಾಗದಲ್ಲಿ ಹಿಂದಿನ ಸರ್ಕಾರ ಇದ್ದಾಗಲೇ ಸಾಕಷ್ಟು ಅವರಿಗೆ ಎಲ್ಲ ಮನೆಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಆಗಿತ್ತು. ಇನ್ನೂವರೆಗೆ ಹಕ್ಕುಪತ್ರ ಕೊಡೋಕೆ ಇನ್ನೂವರೆಗೆ ಆಗಿಲ್ಲ. ನಾನು ಸರ್ಕಾರ ಮಕ್ಕಳು ಕೇಳೋದೇನಪ್ಪ ಅಂದರೆ, ಸಾಕಷ್ಟು ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅಂತ ಹೇಳ್ತಾನೆ ಇದ್ದೀರಿ, ಸುಮ್ಮನೆ ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದೀರಿ, ಇನ್ನೂವರೆಗೂ ಆಗ್ತಾ ಇಲ್ಲ. ಎಲ್ಲ RAVA ರಿಪೋರ್ಟ್ಗಳು ಎಲ್ಲ ಆಗಿ ಕೂತಿದೆ. ಇನ್ನು ಹಕ್ಕುಪತ್ರ ಕೊಡೋಕ್ಕೆ ಇನ್ನೂ ವಿಳಂಬ ಮಾಡ್ತೀರಿ. ಯಾಕಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ ಏನು ಮಾಡ್ತಿದ್ದೀರಿ, ಅವ್ನು ಕಂದಾಯ ಕಟ್ಟ್ರೆ ಸಾಕು 1 to ಡಬಲ್ ಕಂದಾಯ ವಸೂಲಿ ಮಾಡ್ಕೊಂತೀರಿ, ನಮ್ಮ ಹಕ್ಕುಪತ್ರಕ್ಕೆ ಕೊಡ್ತಾ ಇಲ್ಲ.
ಆ ಉದ್ದೇಶಕ್ಕೋಸ್ಕರ ನೀವು ಏನು ಮಾಡ್ತಾ ಗೊತ್ತಿಲ್ಲ, ಈ ತಿಂಗಳು ಎಂಡ್ ಒಳಗೆ ಕೊಡಲಿಲ್ಲ ಅಂದರೆ ಮುಂದಿನ ತಿಂಗಳಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ನಿಮ್ಮ ಆಫೀಸ್ ಮುಂದೆ DC ಆಫೀಸ್ ಒಂದು ಉಗ್ರ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ